ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿರುವಂತ ಬಾಹ್ಯಾಕಾಶ ಸಂಸ್ಥೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇತಿಹಾಸ ಬರೆದಿರುವಂತ ಇಸ್ರೋ ಇವತ್ತು ವಿಜ್ಞಾನಿಗಳ ರಾಜೀನಾಮೆಯಿಂದ ತತ್ತರಿಸ್ತಾ ಇದೆ. ಕೆಲವೇ ತಿಂಗಳಲ್ಲಿ 100ಕ್ಕೂ ಹೆಚ್ಚು ವಿಜ್ಞಾನಿಗಳು ಇಸ್ರೋಗೆ ಗುಡ್ ಬೈ ಹೇಳಿದ್ದಾರೆ. ಗಗನಯಾನದಂತಹ ಮಹತ್ವಾಕಾಂಕ್ಷೆಯ ಯೋಜನೆ ನಡೀತಾ ಇರೋ ಹೊತ್ತಲ್ಲೇ ಅನುಭವಿ ವಿಜ್ಞಾನಿಗಳು ಸಾಲು ಸಾಲಾಗಿ ಹೊರ ನಡೀತಾ ಇದ್ದಾರೆ. ಅಷ್ಟಕ್ಕೂ ಇಸ್ರೋದಲ್ಲಿ ಏನಾಗ್ತಾ ಇದೆ ಬನ್ನಿ ನೋಡೋಣ ಈ ರಿಪೋರ್ಟ್ನಲ್ಲಿ. ಆಗಸ್ಟ್ 23, 2023 ಚಂದ್ರಯಾನ 3 ಯಶಸ್ವಿಯಾದ ದಿನ. ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿಯಾಗಿ ಇಳಿತಾ ಇದ್ದಂತೆ ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿತ್ತು. ಈ ಐತಿಹಾಸಿಕ ಸಾಫ್ಟ್ ಲ್ಯಾಂಡಿಂಗ್ ಮೂಲಕ ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪಿದ ವಿಶ್ವದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿತ್ತು. ಇಡೀ ಭಾರತ ಹೆಮ್ಮೆಯಿಂದ ತಲೆ ಎತ್ತಿತ್ತು. ಇದು ನಮ್ಮ ಇಸ್ರೋ, ಇದು ನಮ್ಮ ವಿಜ್ಞಾನಿಗಳ ಸಾಧನೆ ಅಂತ ಕೋಟಿ ಕೋಟಿ ಭಾರತೀಯರು ಸಂಭ್ರಮಿಸಿದ್ರು. ಆದರೆ ಈ ಸಂಭ್ರಮದ ಹಿಂದಿದ್ದ, ಈ ಸಾಧನೆಯ ಹಿಂದಿದ್ದ ನೂರಾರು ವಿಜ್ಞಾನಿಗಳು ಇಸ್ರೋಗೆ ವಿದಾಯ ಹೇಳ್ತಿದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ, ನೂರಾರು ವಿಜ್ಞಾನಿಗಳು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಿಂದ ಹೊರ ನಡೀತಿದ್ದಾರೆ. ಚಂದ್ರಯಾನ, ಗಗನಯಾನ, ಉಪಗ್ರಹ ಉಡಾವಣೆ, ರಾಕೆಟ್ ತಂತ್ರಜ್ಞಾನ, ವರ್ಷಗಳ ಅನುಭವ ಹೊಂದಿರುವ ಪರಿಣಿತರೇ ಇಸ್ರೋವನ್ನ ತೊರೆಯುತ್ತಿದ್ದಾರೆ. ಬೆಂಗಳೂರಿನ UR ರಾವ್ ಸ್ಯಾಟಲೈಟ್ ಸೆಂಟರ್, ತಿರುವನಂತಪುರದ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್, ಶ್ರೀಹರಿಕೋಟಾದ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಸೇರಿದಂತೆ ಹಲವು ಪ್ರಮುಖ ಕೇಂದ್ರಗಳಿಂದ ವಿಜ್ಞಾನಿಗಳ ರಾಜೀನಾಮೆಗಳ ಸಂಖ್ಯೆ 100ರ ಗಡಿ ದಾಟಿದೆ. ಅಷ್ಟಕ್ಕೂ ಇಸ್ರೋದಲ್ಲಿ ಏನಾಗ್ತಿದೆ? ಏಕಾಏಕಿ ನೂರಾರು ವಿಜ್ಞಾನಿಗಳು ರಾಜೀನಾಮೆ ನೀಡ್ತಿರೋದು ಯಾಕೆ ಅಂದ್ರೆ ಅದಕ್ಕೆ ಉತ್ತರವೇ ದೇಶದಲ್ಲಿ ಖಾಸಗಿ ಬಾಹ್ಯಾಕಾಶ ಕಂಪನಿಗಳ ಕ್ಷಿಪ್ರ ಬೆಳವಣಿಗೆ. ಈ ಖಾಸಗಿ ಕಂಪನಿಗಳು ನೀಡುತ್ತಿರುವ ದೊಡ್ಡ ದೊಡ್ಡ ಆಫರ್ಗಳು. 2020ರಲ್ಲಿ ಭಾರತದ ಬಾಹ್ಯಾಕಾಶ ಕ್ಷೇತ್ರವನ್ನ ಖಾಸಗಿಯವರಿಗೆ ತೆರೆಯಲಾಗಿತ್ತು. ಇಂದು ದೇಶದಲ್ಲಿ 400ಕ್ಕೂ ಹೆಚ್ಚು ಸ್ಪೇಸ್ ಸ್ಟಾರ್ಟ್ಅಪ್ಗಳು ಹುಟ್ಟುಕೊಂಡಿವೆ. ಸ್ಕೈರೂಟ್, ಅಗ್ನಿಕುಲ್, ಪಿಕ್ಸೆಲ್, ಧ್ರುವ ಸ್ಪೇಸ್, ದಿಗಾಂತರ, ಬೆಲಾಟ್ರಿಕ್ಸ್ ಮುಂತಾದ ಸಂಸ್ಥೆಗಳು ಇಸ್ರೋ ವಿಜ್ಞಾನಿಗಳಿಗೆ ಕೋಟಿ ಕೋಟಿ ರೂಪಾಯಿಯ ಪ್ಯಾಕೇಜ್ ನೀಡ್ತಿವೆ. ಈ ಪ್ಯಾಕೇಜ್ ಜೊತೆ ಸಂಸ್ಥೆಗಳ ಷೇರುಗಳಲ್ಲೂ ಪಾಲು ಹಾಗೂ ವೇಗವಾಗಿ ಬಡ್ತಿ ನೀಡ್ತಿವೆ. ಜೊತೆಗೆ ಹೊಸ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲು ಈ ಖಾಸಗಿ ಕಂಪನಿಗಳಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ಹೊಸ ಸ್ಟಾರ್ಟ್ಅಪ್ಗಳಲ್ಲಿ ಇಸ್ರೋ ವಿಜ್ಞಾನಿಗಳಿಗೆ ಮಾರ್ಗದರ್ಶಕ ಹುದ್ದೆ ಅಲಂಕರಿಸುವಂತೆಯೂ ಆಫರ್ಗಳನ್ನು ನೀಡ್ತಿವೆ. ಹೆಚ್ಚಿನ ಪ್ರಮಾಣದ ವೇತನ, ದೊಡ್ಡ ಹುದ್ದೆಯ ಆಫರ್ನಿಂದಾಗಿ ಇಸ್ರೋದ ಹಿರಿಯ ವಿಜ್ಞಾನಿಗಳೇ ರಾಜೀನಾಮೆ ನೀಡ್ತಿದ್ದಾರೆ. ಆದರೆ ಈ ರಾಜೀನಾಮೆಗೆ ಕೇವಲ ಸಂಬಳವಷ್ಟೇ ಕಾರಣವಲ್ಲ ಅನ್ನೋ ಮಾತುಗಳು ಕೇಳಿಬಂದಿವೆ. ಸಂಬಳವಷ್ಟೇ ರಾಜೀನಾಮೆಗೆ ಕಾರಣವಲ್ಲ, ಅಸಮಾಧಾನವೂ ಇದೆ ಎನ್ನಲಾಗಿದೆ. ಕೆಲ ಮಹತ್ವದ ಯೋಜನೆಗಳು ಸತತವಾಗಿ ವಿಳಂಬವಾಗ್ತಿವೆ. ಗಗನಯಾನ G1, SSLV, GSLV, PSLV ಉಡಾವಣೆ ವಿಳಂಬ ಆಗಿದೆ. ನಿಗದಿತ ವೇಳಾಪಟ್ಟಿಯಂತೆ ಯಾವುದೇ ಯೋಜನೆಗಳು ನಡೀತಾ ಇಲ್ಲ. ಯೋಜನೆಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯು ವಿಳಂಬವಾಗ್ತಿದೆ. ಈ ಎಲ್ಲ ಅಸಮಾಧಾನಗಳಿಂದ ಅನುಭವಿ ವಿಜ್ಞಾನಿಗಳು ಹೊಸ ಅವಕಾಶಗಳತ್ತ ಮುಖ ಮಾಡ್ತಿದ್ದಾರೆ ಎನ್ನಲಾಗಿದೆ. ವಿಜ್ಞಾನಿಗಳ ಸರಣಿ ರಾಜೀನಾಮೆ ಕೇಂದ್ರ ಸರ್ಕಾರಕ್ಕೂ ಆತಂಕ ಮೂಡಿಸಿದೆ. ಹೀಗಾಗಿ ಜುಲೈ 14ರಂದು ಬಾಹ್ಯಾಕಾಶ ಇಲಾಖೆ ಮಹತ್ವದ ಆದೇಶ ಹೊರಡಿಸಿದೆ. ಇನ್ನು ಮುಂದೆ ಗಗನಯಾನ ಸೇರಿದಂತೆ ರಾಷ್ಟ್ರೀಯ ಮಹತ್ವದ ಯೋಜನೆಗಳಲ್ಲಿ ಕೆಲಸ ಮಾಡ್ತಿರುವ ವಿಜ್ಞಾನಿಗಳು ನೇರವಾಗಿ ರಾಜೀನಾಮೆ ನೀಡಲು ಸಾಧ್ಯವಿಲ್ಲ ಎಂಬ ನಿಯಮವನ್ನು ಜಾರಿಗೊಳಿಸಿದೆ. ರಾಜೀನಾಮೆಗೂ ಮೊದಲು ಕೇಂದ್ರ ಸರ್ಕಾರದ ಅನುಮತಿ ಪಡೆಯೋದನ್ನ ಕಡ್ಡಾಯಗೊಳಿಸಿದೆ. ಭಾರತ ಮಹತ್ವದ ಗಗನಯಾನಕ್ಕೆ ಸಿದ್ಧವಾಗ್ತಿದೆ.
ಚಂದ್ರಯಾನ 4, ಮಂಗಳಯಾನ 2 ಬಾಹ್ಯಾಕಾಶ ನಿಲ್ದಾಣ ಚಂದ್ರನಲ್ಲಿ ಮಾನವನನ್ನ ಇಳಿಸಲು ಸಿದ್ಧವಾಗ್ತಿದೆ. ಇದೇ ಹೊತ್ತಿನಲ್ಲಿ ಈ ಕನಸನ್ನ ನನಸಾಗಿಸಬೇಕಾದವರೇ ಒಬ್ಬೊಬ್ಬರಾಗಿಯೇ ಸಂಸ್ಥೆಯಿಂದ ಹೊರಟು ಹೋಗ್ತಿದ್ದಾರೆ. ರಾಕೆಟ್ಗಳನ್ನ ನಿರ್ಮಿಸೋದು ಇಸ್ರೋಗೆ ಸುಲಭವಾಗಿರೋ ಈ ಹೊತ್ತಿನಲ್ಲಿ ಆ ರಾಕೆಟ್ಗಳ ಹಿಂದಿರೋ ಪ್ರತಿಭೆಗಳನ್ನ ಉಳಿಸಿಕೊಳ್ಳೋದೇ ಈಗ ಇಸ್ರೋ ಮತ್ತು ಕೇಂದ್ರ ಸರ್ಕಾರದ ಮುಂದಿರುವ ಅತಿದೊಡ್ಡ ಸವಾಲಾಗಿದೆ. ಬ್ಯೂರೋ ರಿಪೋರ್ಟ್, TV9.